ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋಸ್ ವಿತ್ ಕ್ಯೂಟ್ ಗರ್ಲ್. ಸೊ ನಾನಿವತ್ತು ಬಂದುಬಿಟ್ಟು ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಪಾಯಸ ಏನ್ರಲ್ಲಿ ಮಾಡ್ತಾ ಇದ್ದೀವಪ್ಪ ಅಂದರೆ ನಂದಿನಿ ಅಕ್ಕಿ ಪಾಯಸ ಮಿಕ್ಸ್, ರೈಸ್ ಕೀರ್ ಮಿಕ್ಸ್ ಅಂತ. ಇದು ಬಂದುಬಿಟ್ಟು ಇನ್ಸ್ಟೆಂಟ್ ಮಿಕ್ಸು. ಸೊ ಇದು ಪ್ರಾಡಕ್ಟ್ಸ್ ಏನೇನಿಂದ ಮಾಡಿದ್ದಾರೆ, ಏನೇನು ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇಲ್ಲಿ ಏನೇನು ಎನರ್ಜಿ, ಕಾರ್ಬೋಹೈಡ್ರೇಟ್, ಟೋಟಲ್ ಶುಗರ್, ಆ್ಯಡೆಡ್ ಶುಗರ್, ಟೋಟಲ್ ಫ್ಯಾಟ್ ಎಲ್ಲ ಹಾಕಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಎಷ್ಟೆಷ್ಟು ಹಾಕಿದ್ದಾರೆ, ಎಷ್ಟೆಷ್ಟು ಅಂತ. ಸೊ ಇಲ್ಲಿ ಇಂಟ್ರೊಡಕ್ಷನ್ನು ಎಲ್ಲ ಇದೆ. ಇಂಟ್ರೊಡಕ್ಷನ್ ಓದೋಣ. ಸೊ ಫಸ್ಟು ಇಂಟ್ರೊಡಕ್ಷನ್ನು ಪಾಯಸ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ನೋಡ್ಕೊಂಬಿಡೋಣ. ಸೊ ಇರಿ, ನಾನು ಇವಾಗ ತೋರಿಸ್ತೀನಿ. ಮ್ಯಾನುಫ್ಯಾಕ್ಚರ್ಡ್ ಬೈ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್, KMF ಕಾಂಪ್ಲೆಕ್ಸ್, ಬೆಂಗಳೂರು 560029 ಕರ್ನಾಟಕ. ಕಸ್ಟಮರ್ ಕೇರ್ ಕಾಲ್ ಅಂತ ಹಾಕಿದ್ದಾರೆ. ಸೊ ನಾವೇನು ಮಾಡೋದು ಬೇಡ. ಆ್ಯಂಡ್ ಇಲ್ಲಿ ಬಂದರೆ ಸೇಮ್ ಹಾಕಿದ್ದಾರೆ. ಇಲ್ಲಿ ನೆಟ್ ಕ್ವಾಂಟಿಟಿ ಬಂದುಬಿಟ್ಟು 150 ಗ್ರಾಮ್. ಆ್ಯಂಡ್ ಬ್ಯಾಚ್ ನಂಬರ್, ಡೇಟ್ ಆಫ್ ಪ್ಯಾಕಿಂಗ್, ಡೇಟ್ ಆಫ್ ಎಕ್ಸ್ಪೈರಿ ಎಲ್ಲ ಹಾಕಿದ್ದಾರೆ. ಸೊ ಡೇಟ್ ಆಫ್ ಎಕ್ಸ್ಪೈರಿ ಬಂದುಬಿಟ್ಟು 26/26 ಇಲ್ಲಿ. ಸೊ ಇದು ರುಪೀಸ್ ಬಂದುಬಿಟ್ಟು 30 ರುಪೀಸ್ ಇದು. ಸೊ ಇಲ್ಲಿ ನಂದಿನಿ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಹೇಗೆ ಮಾಡಬೇಕು ಅಂತ ಓದೋಣ ಬನ್ನಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದು ಬಂದುಬಿಟ್ಟು, ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಮಿಲ್ಕ್, ಶುಗರ್, ಬಾಸುಮತಿ ರೈಸ್, ಕಾರ್ಡಮನ್ ಅಂದರೆ ಏಲಕ್ಕಿ, ಆ್ಯಂಡ್ allergen advice contains milk. Instruction for use: mix the contents of the pack in half liter of milk and cook on low flame for 10 to 15 minutes, stirring continuously. Tasty rice kheer mix is ready to serve ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ಇದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸೊ ಈ ಪೌಡರ್ ಬಂದುಬಿಟ್ಟು ಒಣಶುಂಠಿ ಮತ್ತು ಏಲಕ್ಕಿ ಪೌಡರು. ಸೊ ಇಂಗ್ಲೀಷಲ್ಲಿ ಡ್ರೈ ಜಿಂಜರ್ ಮತ್ತು ಕಾರ್ಡಮನ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಡ್ರೈ ಫ್ರೂಟ್ಸ್ ಕಟ್ ಮಾಡಿಟ್ಕೊಂಡಿದ್ದೀವಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ದೀವಿ. ನಿಮಗೆ ಇನ್ನೂ ಏನೇನು ಬೇಕಂತ ತೊಗೋಬೋದು ನೀವು. ಲೈಕ್ ಪಿಸ್ತಾ, ಇನ್ನೂ ಏನೇನು ಬೇಕೋ ನೀವು ಅದು ತೊಗೋಬೋದು. ಆ್ಯಂಡ್ ಇಲ್ಲಿ 1/2 ಲೀಟರ್ ಮಿಲ್ಕ್ನ ತೊಗೊಂಡಿದ್ದೀವಿ. ಸೊ ಆ್ಯಂಡ್ ಇವಾಗ ನಾನು ಬಂದುಬಿಟ್ಟು ಆ ಪೌಡರು ಹೇಗೆ ಒಳಗಡೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ. ಸೊ ಈ ಥರ ಇರುತ್ತೆ. ಲೈಕ್ ಅಕ್ಕಿ ಎಲ್ಲ ಕಾರ್ಡಮನ್ ಟೇಸ್ಟ್ ಎಲ್ಲ ಇರುತ್ತೆ. ಸೊ ಇವಾಗ ನಾವು ಪ್ಯಾನ್ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀವಿ. ಸೊ 1 ಸ್ಪೂನ್ ಗೀನ ಹಾಕೋಬೇಕು ಅದರೊಳಗಡೆ. ಸೊ ಇಲ್ಲಿ ನಾವು 1.5 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕೋಬೋದು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕೋಬೇಕು. ಸೊ ಇವಾಗ ಡ್ರೈ ಫ್ರೂಟ್ಸ್ನ ತುಪ್ಪದ ಜೊತೆ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಒಂದು ಬೌಲ್ ತೊಗೊಂಡು ಆ ಪೌಡರ್ನ ಒಂದು ಬೌಲ್ ಒಳಗಡೆ ಹಾಕೋಬೇಕು. ಇವಾಗ 1/2 ಲೀಟರ್ ಮಿಲ್ಕ್ನ ಅದರೊಳಗಡೆ ಪೌಡರ್ ಒಳಗಡೆ ಹಾಕೋಬೇಕು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ 1/2 ಲೀಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಒಳಗಡೆ ಪೌಡರ್ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು. ಸೊ ಬೇಕಾದರೆ ಸ್ವಲ್ಪ ವಾಟರ್ ಹಾಕೋಬೋದು. ಸೊ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫುಲ್ಲು ಲೋ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇವಾಗ ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ. 10 to 15 ಮಿನಿಟ್ಸ್ ಇದನ್ನ ಕುಕ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಆದರೆ ಸೊ ಈ ಥರ ಆಗಿದೆ ಪಾತ್ರೆ ಒಳಗಡೆ ಹಾಕಿದಾಗ. ಸೊ ಇವಾಗ ಡ್ರೈ ಜಿಂಜರ್ ಮತ್ತು ಕಾರ್ಡಮನ್ ಪೌಡರ್ನ ಹಾಕೋಬೇಕು 1 ಸ್ಪೂನ್. ಆ್ಯಂಡ್ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ. ಸೊ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದನ್ನ. ಸೊ ಫುಲ್ ಕುದಿ ಬರ್ತೈತೆ. ಸೊ ಇದನ್ನ ಒಟ್ಟಿನಲ್ಲಿ 10 to 15 ಮಿನಿಟ್ಸ್ ಈ ಥರ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು.
ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನ. ಸೊ ಇಷ್ಟೇ ನೋಡಿ, ನಮ್ಮ ಪಾಯಸ ರೆಡಿ ಟು ಸರ್ವ್. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಮೋರ್ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.